ಪಟ್ಟಕ್ಕಾಗಿ ಪಟ್ಟು ಹಿಡಿದವರ ಕತೆ. ಪ್ರತಿಯೊಬ್ಬರಿಗೂ ಕೂಡ ಪಟ್ಟ ಬೇಕು. ಈಗಿರುವ ಪಟ್ಟ ಸಾಲದು, ಈಗಿಂದ ಮೇಲಿನ ಪಟ್ಟದಲ್ಲಿ ಕೂರಬೇಕು. ಯಾಕೆಂದರೆ ಆ ಮೇಲಿನ ಪಟ್ಟಕ್ಕಾಗಿ ಪಟ್ಟು ಹಿಡಿದು ಕುಳಿತಿರುವಂಥವರ ಪಟ್ಟಿ ಕಾಂಗ್ರೆಸ್ನಲ್ಲಿ ಬೆಳೀತಾ ಇದೆ. ಯಾರ್ಯಾರಿದ್ದಾರೆ, ಏನೇನು ಹೇಳ್ತಿದ್ದಾರೆ, ಏನೇನು ಅಭಿಪ್ರಾಯಗಳನ್ನು ಹೊಂದಿದ್ದಾರೆ, ಮುಖ್ಯಮಂತ್ರಿ ಆಗುವ ಆಸೆ, ದಲಿತ ಮುಖ್ಯಮಂತ್ರಿ ಆಸೆ, PCC ಅಧ್ಯಕ್ಷರಾಗುವ ಆಸೆ, ಮಂತ್ರಿಗಳಾಗುವ ಆಸೆ, ವರದಿಯನ್ನು ತೋರಿಸ್ತೀನಿ. ಸೂಕ್ತವಾದಂಥ ದಲಿತ ನಾಯಕರನ್ನ ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ನಾನು ದಲಿತ ಸಚಿವ, ಅದ್ರಾಗೇನು ಎರಡು ಮಾತಿಲ್ಲ. ಪಕ್ಷ ನಿರ್ಧಾರ ಮಾಡೋದು. ಬದಲಾವಣೆ ನಿರ್ಣಯ ಅಲ್ಲ, ಗೊಂದಲ ನಿವಾರಣೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಗದ್ದುಗೆ ಗುದ್ದಾಟ ನಿಲ್ಲುತ್ತಿಲ್ಲ. ಒಂದೆಡೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಿಎಂ ಡಿಸಿಎಂ ಬಣಗಳ ಫೈಟ್ ನಡೆಯುತ್ತಿದ್ರೆ, ಮತ್ತೊಂದೆಡೆ 3 DCM ಆಗಬೇಕು, ದಲಿತರಿಗೆ ಸಿಎಂ ಪಟ್ಟ ಕಟ್ಟಬೇಕು ಅಂತ ದೊಡ್ಡ ಹುದ್ದೆಯ ಮೇಲೆ ಕಣ್ಣಿಟ್ಟವರು ಬಾಣ ಪ್ರಯೋಗಿಸುತ್ತಿದ್ದಾರೆ. ಇದರ ನಡುವೆ ಮೊದಲ ಬಾರಿ ಶಾಸಕರಾದವರು ನಮಗೂ ಸಂಪುಟದಲ್ಲಿ ಸ್ಥಾನ ಕೊಡಿ ಎಂದು ಹಕ್ಕು ಪ್ರತಿಪಾದನೆಗೆ ಮುಂದಾಗಿದ್ದಾರೆ. ಇದರ ನಡುವೆ KPCC ಸಾರಥಿ ಆಗಬೇಕು ಎಂಬ ಲೆಕ್ಕಾಚಾರ ಕೆಲವರಲ್ಲಿದೆ. ಹೀಗೆ ಎರಡೂವರೆ ವರ್ಷ ಪೂರೈಸುತ್ತಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನಕ್ಕೊಂದು ಮಾತು, ವಾರಕ್ಕೊಂದು ಟ್ರಿಪ್ ಇದ್ದೇ ಇದೆ. ಇದರ ಮಧ್ಯೆಯೇ ಸಿಎಂ ಡಿಸಿಎಂ ಒಗ್ಗಟ್ಟು ಪ್ರದರ್ಶಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧದ ಹೋರಾಟದಲ್ಲಿ ಪಾಲ್ಗೊಳ್ಳಲು ಚಿಕ್ಕಬಳ್ಳಾಪುರದ ಆವಲಗುರ್ಕಿಗೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಸಿಎಂ ಡಿಸಿಎಂ ಸುರ್ಜೇವಾಲಾ ಹೋಗಿದ್ದಾರೆ. ನರೇಗಾ ಬಚಾವೋ ಹೋರಾಟದ ವೇದಿಕೆಯಲ್ಲೂ ಜೊತೆಯಾಗೇ ಇದ್ದ ಸಿಎಂ ಡಿಸಿಎಂ ತಮ್ಮ ನಡುವೆ ಯಾವುದೇ ಮುನಿಸು ಮನಸ್ತಾಪಕ್ಕೆ ಎಡೆಮಾಡಿಕೊಡಲೇ ಇಲ್ಲ. ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದ ಇಬ್ಬರು ನಾಯಕರು ನರೇಗಾ ಉಳಿಸುವ ಶಪಥ ಮಾಡಿದ್ರು. ಒಟ್ಟು 28% ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಇವರು ಪಡ್ಕೊಳ್ತಾ ಇದ್ರು. ಇದನ್ನ ಇವತ್ತು ಕಿತ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. 20 ವರ್ಷಗಳಿಂದ ಕಾಯ್ದೆ ಜಾರಿಯಲ್ಲಿತ್ತು, ಮನ್ರೇಗಾ ಕಾಯ್ದೆ. ಮಹಾತ್ಮ ಗಾಂಧೀಜಿಯವರ ಹೆಸರು ಯಾಕೆ ಇಟ್ಟಿದ್ರಪ್ಪ ಅಂತಂದ್ರೆ, ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಆಗದೇನೆ ರಾಷ್ಟ್ರದ ಅಭಿವೃದ್ಧಿ ಆಗಲ್ಲ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು. ಕಾಂಗ್ರೆಸ್ ಯಾವಾಗಲೂ ಕೂಡ ಎಲ್ಲ ವರ್ಗದ ಜನರಿಗೆ ನಾವು ಕಾರ್ಯಕ್ರಮವನ್ನು ಕೊಟ್ಕೊಂಡು ಬದುಕಿನ ಬಗ್ಗೆ ಬದಲಾವಣೆಯನ್ನು ತರುವಂತ ಕೆಲಸ ಯಾವಾಗಲೂ ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಬಡ ಜನತೆಯ ಉದ್ಯೋಗವನ್ನ ಹೊಟ್ಟೆ ತುಂಬುವಂತ ಒಂದು ಕಾರ್ಯಕ್ರಮ ಇದೆಯಲ್ಲ, ಅವರ ಕೈಗೆ ಕೆಲಸವನ್ನು ಕೊಡುವಂತ ಕಾರ್ಯಕ್ರಮ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ಬದಲಾವಣೆ, ಒಂದು ಕ್ರಾಂತಿಕಾರಿಯಾದಂತಹ ಕಾರ್ಯಕ್ರಮ. ಇವತ್ತು ಈ ನರೇಗಾ ಉಳಿಸಿ, ಈ ದೇಶ ಉಳಿಸಿ, ನಮ್ಮ ಹಳ್ಳಿಗಳನ್ನು ಉಳಿಸಿ, ರೈತರನ್ನ ಉಳಿಸಿ, ಕಾರ್ಮಿಕರನ್ನ ಉಳಿಸಿ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಕೂಡ ಉಳಿಸಿ ಅಂತ ಕೇಳಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. ಸಿಎಂ ಡಿಸಿಎಂ ಹೀಗೆ ಒಂದಾಗಿ ಕಾಣುತ್ತಿದ್ದರೂ ಸರ್ಕಾರ ಹಾಗೂ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟು ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ. ಗೊಂದಲ ಚರ್ಚೆಗಳಿಂದಾಗಿ ಪಕ್ಷ, ಸರ್ಕಾರ ಅಷ್ಟೇ ಅಲ್ಲದೆ ಕಾರ್ಯಕರ್ತರ ಮೇಲೂ ಪರಿಣಾಮಗಳು ಬೀರುತ್ತಿವೆ ಎಂದು ಹೈಕಮಾಂಡ್ ಮುಂದೆ ರಾಜ್ಯದ ಪರಿಸ್ಥಿತಿ ಬಿಚ್ಚಿಟ್ಟಿದ್ದಾರೆ. ಇದೆಲ್ಲವನ್ನೂ ಕೇಳಿಸಿಕೊಂಡಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಶೀಘ್ರವೇ ಗೊಂದಲ ಬಗೆಹರಿಸುತ್ತೇವೆ ಎಂದು ಸತೀಶ್ ಜಾರಕಿಹೊಳಿ ಅವರಿಗೆ ಭರವಸೆ ನೀಡಿದ್ದಾರಂತೆ. ಆದರೆ ದೆಹಲಿಗೆ ಹೋಗಿ ಬಂದ ಮೇಲೆ ಇಂದು ನರೇಗಾ ಬಚಾವೋ ಕಾರ್ಯಕ್ರಮಕ್ಕೆ ಹೋಗದೆ ಕುಮಟಾದಲ್ಲಿದ್ದ ಸತೀಶ್ ಜಾರಕಿಹೊಳಿಗೆ ದೂರವಾಣಿ ಕರೆ ಮಾಡಿದ್ದಾರೆ ರಣದೀಪ್ ಸುರ್ಜೇವಾಲಾ. ಇದು ಹಲವು ಕುತೂಹಲಗಳಿಗೆ ಎಡೆಮಾಡಿಕೊಟ್ಟಿದೆ. ಬದಲಾವಣೆ ನಿರ್ಣಯ ಅಲ್ಲ, ಗೊಂದಲ ನಿವಾರಣೆ. ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ಅಂತಿಮ ಇಲ್ಲ ಯಾರು ಹೇಳಿದ್ರೆ ಬದಲಾವಣೆ ಮಾಡೋದು ಮುಂದುವರೆದ್ರೆ ಅದೇ ನಾವ್ ಹೇಳಿದ್ದು ಕೂಡ ಅದೇ. ಗೊಂದಲ ನಿವಾರಣೆ ಅಂದ್ರೆ ಯಾವ್ದಾರ ಒಂದು ಬ್ರೇಕ್ ಹಾಕ್ಲೇಬೇಕು. ಎಸ್ ಆರ್ ನೋ, ಅದು ಬ್ರೇಕ್ ಹಾಕ್ಲೇಬೇಕಂತ ವಿನಂತಿ ಮಾಡಿದೀವಿ. ಖರ್ಗೆ ಜಿ ಅವರು ಆದಷ್ಟು ಬೇಗ ಡಿಸಿಷನ್ ಅಂತ ಹೇಳಿದ್ದಾರೆ. ಅದಾಗಬೇಕು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಗೊಂದಲ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಪಕ್ಷದಲ್ಲಿದೆ, ಸರ್ಕಾರದಲ್ಲಿದೆ. ಹಿಂಗಾಗಿ ಅದಾಗ್ಲೇಬೇಕು. ನೋಡಿ, ಯಾರು ಆಗ್ಬೇಕು ಬಿಡಬೇಕು ನಮ್ಮ ಪಕ್ಷ ತೀರ್ಮಾನ ಮಾಡ್ತೈತೆ. ಅದ್ ನಂಬಿಕೆ ಇಲ್ಲ. ಯಾರು ಆಗ್ಬೇಕಾ, ಮುಂದುವರಿಬೇಕಾ, ಮತ್ತಾರ ಆಗ್ಬೇಕನ್ನೋದು ಹೈಕಮಾಂಡ್ ತೀರ್ಮಾನ. ಅದ್ರ ಬಗ್ಗೆ ನಾವೇನು ಹೇಳಿಕ್ಕಾಗುತ್ತೆ.
ಹಾಗಾದ್ರೆ ಅಧಿಕಾರ ಹಂಚಿಕೆ ಸೂತ್ರ ಹೆಣೆದಿದೆಯಾ ಹೈಕಮಾಂಡ್ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಯಾರಿಂದಲೂ ಸಿಕ್ತಿಲ್ಲ. ಒಪ್ಪಂದವಾಗಿದೆ ಅಂತ ಕೆಲವರು ಹೇಳುತ್ತಿದ್ರೆ ಇಲ್ಲ ಅಂತ ಇನ್ನು ಕೆಲವರು ಪ್ರತಿಪಾದಿಸುತ್ತಿದ್ದಾರೆ. ಮತ್ತೊಂದಿಷ್ಟು ಮಂದಿ ಅದೇನೇ ಆಗಿದ್ದರೂ ಅದು ಆ 3 ಜನರಿಗೆ ಮಾತ್ರ ಗೊತ್ತು, ನಮಗೆ ಅದೆಲ್ಲ ಗೊತ್ತಿಲ್ಲ ಎಂದು ನಯವಾಗಿಯೇ ಗೊಂದಲಗಳನ್ನ ಅಲ್ಲಗಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಇಬ್ರಿಗೆ ಭೇಟಿ ಆಗಿದ್ದಾರೆ, ಇಬ್ರಿಗೆ ಮಾತಾಡಿದ್ದಾರೆ, ಅವರಿಗೆ ಅವ್ರಿಗೆ ಏನೇನು ಹೇಳಬೇಕೆಲ್ಲ ಹೇಳಾಗಿದೆ. ಇವಾಗ ಸದ್ಯಕ್ಕಂತೂ ಏನು ಡಿಸಿಷನ್ ಆಗಿಲ್ಲ. ಏನಾದರೂ ಡಿಸಿಷನ್ ಆಗಿದೆ ತಮಗೆಲ್ಲ ತಿಳಿಸಿ. ಏನು ಡಿಸಿಷನ್ ಆಗಿಲ್ಲ ಅಂತ ನೀವು ಹೇಳ್ತೀರಾ? ಸಿದ್ದರಾಮಯ್ಯನವರ ಮಗನೇ ಹೇಳ್ತಿದ್ದಾರೆ 5 ವರ್ಷ ನಮ್ಮ ತಂದೆಯವರೇ ಮುಂದುವರಿದಾರೆ, ಡಿಸಿಷನ್ ಆಗಿದೆ ಅಂತಾನೆ ಹೇಳ್ತಿದ್ದಾರೆ. ಅಲ್ಲ ಡಿಸಿಷನ್ ಅಂದ್ರೆ ತೆಗೆಯೋದು ಡಿಸಿಷನ್ ಆಗಿಲ್ಲ, ಬೇರೆಯವ್ರಿಗೆ ಮಾಡೋದು ಡಿಸಿಷನ್ ಆಗಿಲ್ಲ. ಸದ್ಯಕ್ಕೆ ಹೈಕಮಾಂಡು ನಮ್ಮ ಇನ್ಚಾರ್ಜ್ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದಾರೆ, GS ವೇಣುಗೋಪಾಲ್ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರು ಮತ್ತು ಅಧ್ಯಕ್ಷರು ಎಲ್ಲ ಕೂತ್ಕೊಂಡು ಅವ್ರು ಮಾತಾಡಿ ಅದು ಒಂದು ಏನು ಡಿಸಿಷನ್ ತೊಗೊಂಡಾಗ ಡಿಸೈಡ್ ಯಾವುದೇ ಡಿಸಿಷನ್ ಇಲ್ಲಿ ತಮಗೆಲ್ಲ ತಿಳಿಸ್ತಾರೆ. ಅದು 2-3 ಜನರ ಮಧ್ಯದಲ್ಲಿ ಮಾತುಕತೆ ಆಗಿರೋದು. ಸೊ ಅವ್ರು ಓನ್ಲಿ ದೇ ಆರ್ ಪ್ರಿವಿ ಟು ಇಟ್. ಸೊ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಆ ಸಂದರ್ಭ ಬಂದಾಗ ಏನಾದರೂ ಡಿಸಿಷನ್ ತೊಗೋಬೇಕಂದ್ರೆ ಯಾವುದೇ ಥರದ್ದು ಈ ಕಡೆನ ಆ ಕಡೆ ಡಿಸಿಷನ್ ತೊಗೊಂಬಂದ್ಬಿಟ್ಟು ಡಿಸಿಷನ್ ತಿಳಿಸ್ತಾರೆ. ಯಾಕಂದರೆ ಒಂದು ನಿಮಿಷ, ಯಾಕಂದರೆ ಇವಾಗ 5 ಸ್ಟೇಟಲ್ಲಿ ಎಲೆಕ್ಷನ್ಸ್ ಬೇರೆ ಇದೆ, ಎಲ್ಲರೂ ಅದರಲ್ಲಿ ಬ್ಯುಸಿ ಇದ್ದಾರೆ, ಪಾರ್ಲಿಮೆಂಟ್ ನಡೀತಾ ಇರುತ್ತೆ ಅದರಲ್ಲಿ ಬ್ಯುಸಿ ಇದ್ದಾರೆ, ಇಂಪಾರ್ಟೆಂಟ್ ಇಶ್ಯೂಸ್ ಬಂದಿದ್ದು, ಇಂಡೋ-US ಡೀಲ್ ಬಂತು, ಈ ಸುಮಾರು ಇಶ್ಯೂಸ್ ಮೇಲೆ ಬೇರೆ ಇಶ್ಯೂಸಲ್ಲಿ ಎಲ್ಲ ಬ್ಯುಸಿ ಇರ್ತಾರೆ. ಹಂಗೇನಾದರೂ ಡಿಸಿಷನ್ ತೊಗೊಳ್ಳೋದಿದೆ ತೊಗೊಂಡು ತಮ್ಮನ್ನೆಲ್ಲ ತಿಳಿಸ್ತಾರೆ. ಸಿದ್ದರಾಮಯ್ಯ ಬಳಿಕ ದಲಿತರೇ ಸಿಎಂ ಆಗಬೇಕು. ಮಹದೇವಪ್ಪ ಮಾತಿಗೆ DKಶಿ ಖಡಕ್ ಟಾಂಗ್. ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ದಾಳ ಕೂಡ ಉರುಳಿದೆ. ಸಿದ್ದರಾಮಯ್ಯನವರ ಬಳಿಕ ದಲಿತರೇ ರಾಜ್ಯದ ಸಿಎಂ ಆಗಬೇಕು ಅಂತ ಡಾಕ್ಟರ್ HC ಮಹದೇವಪ್ಪ ಪ್ರತಿಪಾದನೆ ಮುಂದುವರೆಸಿದ್ದಾರೆ. ಮೊನ್ನೆಯಷ್ಟೇ ನಾನು ದಲಿತ ಸಿಎಂ ಆಕಾಂಕ್ಷಿ ಅಂದಿದ್ದ ಮಹದೇವಪ್ಪನವರು ಮುಂದಿನ ಸಿಎಂ ದಲಿತರೇ ಆಗಬೇಕು ಅಂತಿದ್ದಾರೆ. ಇದಕ್ಕೆ ಒಂದೇ ಮಾತಲ್ಲಿ ಟಾಂಗ್ ಕೊಟ್ಟಿದ್ದಾರೆ DK ಶಿವಕುಮಾರ್. ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ. ಅದಕ್ಕೆ ಅವಕಾಶಗಳು ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯರು ಅವರಿರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಗೊಂದಲ ಆಗಬಾರ್ದು, ಪಕ್ಷಕ್ಕೆ ಮುಜುಗರ ಆಗಬಾರ್ದು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಕಾಂಗ್ರೆಸ್ನೊಳಗಿನ ದಲಿತ ಸಿಎಂ ಪೈಪೋಟಿಗೆ ಸಹಜವಾಗೇ ಬಿಜೆಪಿ ಟಕ್ಕರ್ ಕೊಟ್ಟಿದೆ. ಹಂಗೆ ನೋಡಿದ್ರೆ ಇವತ್ತು DK ಶಿವಕುಮಾರ್ ಸಿಎಂ ಆಗಿರಬೇಕಿತ್ತು ಅಂತ ಹೊಸ ಬಾಂಬ್ ಹಾಕಿದ್ದಾರೆ ಕುಮಟ ಶಾಸಕ ದಿನಕರ್ ಶೆಟ್ಟಿ. DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಹೈಕಮಾಂಡ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದನ್ನೇನು 50-50 ಮಾಡಿದ್ರು ಅನ್ನುವಂಥದ್ದನ್ನು ಬಹಳ ದೊಡ್ಡದ ಸುದ್ದಿ ಇತ್ತು. ಆ ಪ್ರಕಾರ ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡಬೇಕಾದ್ರೆ ಸಮಾಜ ನೆನಪಾಗ್ತದೆ. ಆದರೆ ಸಮಾಜದ ಬಡವರು ಇವತ್ತು ಬೀದಿಗಿಳಿದಿದ್ದಾರೆ, ಇವತ್ತು ತೊಂದರೆಯಲ್ಲಿದ್ದಾರೆ. ಅವರ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನಾವು ತಯಾರಿಲ್ಲ. ಇದು ತಮ್ಮ ಸಮಾಜ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ಇವತ್ತು ದಲಿತರನ್ನ ಮುಖ್ಯಮಂತ್ರಿ ಮೊದಲು ಮಾಡಬೇಕಾಗಿರುವಂಥದ್ದು ದಲಿತರ ಋಣದಲ್ಲಿರುವಂಥ ಕಾಂಗ್ರೆಸ್ನವ್ರು ಮಾಡಬೇಕು. ಕಾಂಗ್ರೆಸ್ನಲ್ಲಿ ಆಗ್ತಾರೆ ಅಂತ ಹೇಳಕತ್ತಿ 25 ವರ್ಷ ಆಯ್ತು, ಮೂಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ರಾಜಕೀಯ ಬದ್ಧತೆ ಇದ್ದರೆ ಅವರಿಗೆ ದಲಿತರಿಗೆ ಏನು ಭಿಕ್ಷೆ ಅಲ್ಲ, ಅದು ಹಕ್ಕನ್ನು ಕೊಡಬೇಕು. ಯಾಕಂದರೆ ಅಷ್ಟು 75 ವರ್ಷ ನಿರಂತರವಾಗಿ ಬೆಂಬಲ ಮಾಡಿದೆ ಕಾಂಗ್ರೆಸ್ನವರು ದಲಿತರನ್ನ. ರಾಹುಲ್ ಗಾಂಧಿ ಖರ್ಗೆಗೆ 31 ಫಸ್ಟ್ ಟೈಮ್ ಶಾಸಕರ ಪತ್ರ. ಸಂಪುಟ ಪುನರಚನೆ ಜೊತೆ ಮಂತ್ರಿ ಸ್ಥಾನಕ್ಕೆ ಡಿಮ್ಯಾಂಡ್. ಕಾಂಗ್ರೆಸ್ನಲ್ಲಿ ಪ್ರತಿದಿನವೂ ನಾಯಕತ್ವ ಬದಲಾವಣೆಯ ಕಿಚ್ಚು ಮಾತ್ರವೇ ದೊಡ್ಡ ಸದ್ದು ಮಾಡುತ್ತಿತ್ತು. ಆದ್ರಿವತ್ತು ಕಾಂಗ್ರೆಸ್ ಪಕ್ಷದ ಹೊಸ ಶಾಸಕರುಗಳು ಹೊಸ ವರಸೆ ಶುರು ಮಾಡಿದ್ದಾರೆ. ಸಂಪುಟ ಪುನರಚನೆಗೆ ಆಗ್ರಹಿಸಿ ಫಸ್ಟ್ ಟೈಮ್ ಗೆದ್ದಿರುವ 31 ಶಾಸಕರು ಹೈಕಮಾಂಡ್ಗೆ ನೇರವಾಗಿ ಪತ್ರ ರವಾನಿಸಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಪುಟ ಪುನರಚನೆ ಮಾಡಿ ಮಂತ್ರಿ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ. ಬರೀ ರಾಹುಲ್ ಖರ್ಗೆ ಅವರಿಗಷ್ಟೇ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ DK ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ, KC ವೇಣುಗೋಪಾಲ್ ಅವರಿಗೂ ಫಸ್ಟ್ ಟೈಮ್ ಗೆದ್ದಿರುವ 31 ಶಾಸಕರು ಸಹಿ ಹಾಕಿ ಪತ್ರ ರವಾನಿಸಿದ್ದಾರೆ.
ಕಾಂಗ್ರೆಸ್ನಿಂದ ಮೊದಲ ಬಾರಿ 38 ಶಾಸಕರು ಆಯ್ಕೆಯಾಗಿದ್ದಾರೆ. ಈ ಮೂಲಕ ಯುವಕರ ಅವಶ್ಯಕತೆ ಇದೆ ಅಂತ ಜನ ಸಂದೇಶ ಕೊಟ್ಟಿದ್ದಾರೆ. ಮೊದಲ ಬಾರಿ ಗೆದ್ದವರಿಗೆ ರಾಜ್ಯ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿ ಜನಾದೇಶಕ್ಕೆ ಮನ್ನಣೆ ನೀಡಬೇಕು. ಸಂಪುಟ ಪುನರಚನೆ ಸಮಯದಲ್ಲಿ 38 ಶಾಸಕರಲ್ಲಿ ಕನಿಷ್ಠ 5 ಹೊಸ ಯುವಕರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿ ಶಾಸಕರನ್ನೇ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಸಚಿವ ಸ್ಥಾನಮಾನವನ್ನು ಹೊಸಬರಿಗೆ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲೂ ಹೊಸಬರಿಗೆ ಅವಕಾಶ ನೀಡಿದ್ರೆ 2028ರ ಚುನಾವಣೆ ಗೆಲ್ಲಲು ಸಹಕಾರಿಯಾಗಲಿದೆ. ಪಕ್ಷನಿಷ್ಠೆ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿರುವ ಮೊದಲ ಸಲ ಶಾಸಕರಾದವರಿಗೆ ಅವಕಾಶ ನೀಡಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ. ಇಂತಿ 31 ಹೊಸ ಕಾಂಗ್ರೆಸ್ ಶಾಸಕರು. ಯಾರಾದ್ರೂ ಒಳ್ಳೆ ಅಧಿಕಾರ ಕೊಡಲಿಕ್ಕೆ ಆಸಕ್ತಿ ಇರುವಂತ ಸಚಿವರುಗಳು ಕೆಲಸ ಮಾಡಲಿ, ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಮ್ದೊಂದು ಬೇಡಿಕೆ. ಇದನ್ನೀಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. CLP ಸಭೆಯಲ್ಲಿ ಚರ್ಚೆಗಳಾಗಿದೆ. ಶಾಸಕರು ನೇರವಾಗಿ ಅಪಾದನೆಗಳು ಮಾಡಿದ್ದಾರೆ. ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ನಮಗೆ ಸರಿಯಾದ ಅನುದಾನಗಳು ಸಿಗ್ತಾ ಇಲ್ಲ, ನಮ್ಗೆ ಯಾರು ಭೇಟಿ ಅವಕಾಶ ಮಾಡಿಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದಾರೆ. ಇದೇನು ಹೊಸ್ತೇನಲ್ಲ ಇದು. ಸೊ ಅದ್ರ ಪ್ರಯುಕ್ತ ಒಂದು ಮನವಿಯನ್ನು ಕೊಡಬೇಕು. AICCಗೆ ಮನವಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನು ಸರ್ ನೀವು ಏನಾರು ಬರೆದಿದ್ದೀರಾ ಸರ್? ನೀವು ನಾನೇನಿಲ್ಲ, ನಾನು ಸಹಿ ಮಾಡಿದ್ದೀನಿ. ಕೆಲವು ಬದಲಾವಣೆ ಬೇಕು, ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದ್ದೀನಿ. ನಮ್ಮ ರಾಷ್ಟ್ರೀಯ ನಾಯಕರ ಹತ್ರ ಒಂದು ಮನವಿ ಮಾಡ್ಕೊಂಡಾಗ ಒಂದು ಹೊಸಬ್ರಿಗೆ ಗೆದ್ದಂಥ ಫಸ್ಟ್ ಟೈಮ್ ಗೆದ್ದಂಥವ್ರಿಗೆ ಒಂದು ಅವಕಾಶ ಕೊಡ್ರಿ ಅಂತಕ್ಕಂಥ ಮನವಿ, ಒತ್ತಾಯ ಇಲ್ಲ. ಅವರು ಎಷ್ಟು ಬೇಕಾದ್ರೆ ಕೊಡ್ಬೋದು. ನಮ್ಮ 38 ಜನ ಸೈನ್ ಮಾಡ್ತಿರತ್ತೆ. ಅದರಿಂದ ನಾವು ಅಷ್ಟು ಜನಕ್ಕೆ ಮನವಿ ಮಾಡ್ಕೊಂಡ್ರೆ ಅದರಿಂದ ಒಂದು ಹೈಕಮಾಂಡ್ ಕೊಟ್ಟರೆ ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೇದಾಗತ್ತೆ ಅಂತ ಒಂದು ಕಳಕಳೆ ಮನವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರು DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊಂಡಾರೆ. ನಾವು ನಮಗೊಂದು ಅವಕಾಶ ಮಾಡಿಕೊಡಿ ಅಂತ 30-35 ಜನ ಯಾವ್ದ್ರಲ್ಲ ಅದರ ಒಂದು ಜವಾಬ್ದಾರಿ ಕೊಡಿ. ಅದರಲ್ಲಂತೂ ನೀವು ಹೇಳ್ದಂಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಇದ್ರೆ ನಾವು ಯಾರಾದರೂ ಒಬ್ರು ಕೊಡಿ ಅಂತ, ಇವ್ರಿಗೆ ಕೊಡಿ ನಂತ. ಯಾಕಂದ್ರೆ ನಾವು ಯಾಕೆ ಹೇಳ್ತೀವಿ ಅಂತಂದ್ರೆ ಕೆಲವು ನಮ್ಮವ್ರಿಗೆ ಅವಕಾಶ ಸಿಕ್ಕಿದ್ರೆ ಒಂದು ರೀತಿಲಿ ಹುಮ್ಮಸ್ ಸಿಗ್ತದೆ ಅಂತ, ಕೆಲಸ ಮಾಡಕ್ ಹುಮ್ಮಸ್ ಸಿಗ್ತದೆ. ಆ ವಿಚಾರದಲ್ಲಿ ಕೊಡ್ಲೇಬೇಕು ಅಂತ ನಾವೇನೂ ಇಲ್ಲ. ಕೊಟ್ರೆ ಖುಷಿಯಾಗಿ ಯಾರಾದ್ರೂ ಒಬ್ರು ಕೊಡ್ಲಿ. ಒಂದು ಅವಕಾಶಗಳು ಸಿಕ್ಕಿದ್ರೆ ಮುಂದಿನ ದಿನಗಳಲ್ಲಿ ನಾವು ನಮಗೆ ಸಚಿವ ಸ್ಥಾನ ಸಿಗಲಿ ಅನ್ನೋ ಉದ್ದೇಶದಿಂದ ಮಾಡಿದ್ದಾರೆ ಹೊರತು ಯಾವುದೇ ಬೇರೆ ಥರದ ಅರ್ಥ ಕಲಿಸೋ ಅವಶ್ಯಕತೆ ಇಲ್ಲ ಅಂತ ನಾನು ಈ ಮುಖಾಂತರ ತಿಳಿಸೋಕೆ ಇಷ್ಟಪಡ್ತೀನಿ. ಯಾವ ಪಕ್ಷದಲ್ಲಿ ಯುವಕರಿಗೆ ಅವಕಾಶಗಳು ಸಿಕ್ಕಿದ್ರೆ ಫಸ್ಟ್ ಟೈಮ್ ಗೆದ್ದಿರೋರು ಸಚಿವರಾಗಲಿ ಅನ್ನೋ ಉದ್ದೇಶದಿಂದ ಮಾಡಿರೋಂಥ ಕೆಲಸ ಇದು. ಅದಕ್ಕಾಗಿ ಇದಕ್ಕೆ ವಿಶೇಷವಾದ ಅರ್ಥ ಕಲಿಸೋ ಅಂತ ಅವಶ್ಯಕತೆ ಇಲ್ಲ. ಮಂತ್ರಿ ಪದವಿಗಾಗಿ 31 ಹೊಸ ಶಾಸಕರು ಪತ್ರ ಬರೆದಿರುವ ಬಗ್ಗೆ ಹಿರಿಯ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಎಂಬ ಕಿವಿಮಾತು ಹೇಳಿದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ಅದಕ್ಕೆ ಎಲ್ಲರೂ ಬದ್ಧರಾಗಬೇಕಲ್ಲ. ಈಗ ಯಾರು ಮೊದಲ CM ಆಗಿ ನಮ್ದೇನು ವಿರೋಧ ಇಲ್ಲ, ಅವಕಾಶ ಬಂದಾಗ ಆಗಲಿ ಯಾರಾದರೂ, ಅದಕ್ಕೇನಿದೆ. ಸಿಎಂ ಸೀಟು ಸಂಘರ್ಷದ ಸಮಯದಲ್ಲೇ ಕಾಂಗ್ರೆಸ್ನ ಕಿರಿಯ ಶಾಸಕರು ಹೊಸದಾಗಿ ಧ್ವನಿ ಎತ್ತಿದ್ದಾರೆ. ಈಗ ಮೊದಲ ಬಾರಿಯ ಶಾಸಕರಲ್ಲಿ ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಎಂಬ ಕುತೂಹಲ ಒಂದೆಡೆಯಾದರೆ, ಇಷ್ಟಕ್ಕೂ ರಾಜ್ಯದಲ್ಲಿ ಸಚಿವ ಸಂಪುಟ ಪುನರಚನೆ ಅಥವಾ ಸಿಎಂ ಬದಲಾವಣೆಯಲ್ಲಿ ಅಂತಿಮ ತೀರ್ಮಾನ ಯಾವಾಗ ಎಂಬ ಪ್ರಶ್ನೆಗೆ ಮೊದಲು ಉತ್ತರ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.